ಹಲೋ ನಮ್ಮ ಶಿವಮೊಗ್ಗ. ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಶಿವಮೊಗ್ಗದ ಗೋಪಾಳದಲ್ಲಿರ್ತಕ್ಕಂಥ ಶ್ರೀ ಆದಿ ರಂಗನಾಥ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಅದ್ಭುತವಾದಂಥ ವೈಕುಂಠ ಏಕಾದಶಿ ಒಂದು ಸಂಭ್ರಮ ಇದೆ. 30ನೇ ತಾರೀಕು ಮಂಗಳವಾರ ದಿನ ಇದೆ. ನೀವು ಗೋಪಾಳದಲ್ಲೇ ಇರ್ತಕ್ಕಂಥ ಈ ಒಂದು ಆದಿ ರಂಗನಾಥ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಬರಬೇಕು. ಸಪ್ತದ್ವಾರ ಪ್ರವೇಶದ ಮೂಲಕ ನಿಮಗೆ ವೈಕುಂಠ ದರ್ಶನವನ್ನು ಕೊಡ್ತಾರೆ. ಅದು ಅಲ್ಲದೆ ದಶಾವತಾರ ಒಂದು ಅವತಾರವನ್ನು ಅದ್ಭುತವಾಗಿ ಎಲ್ಲ ಸಿದ್ಧತೆಗೊಳ್ತಾ ಇದೆ. ಇದ್ರ ಬಗ್ಗೆ ಒಂದೆರಡು ಮಾತನ್ನ ನಮ್ಮ ನಂದನ್ ಭಟ್ರು ಹೇಳಬೇಕು ಅಂತ ಕೇಳ್ಕೊತೀನಿ. ಶ್ರೀ ಗುರುಭ್ಯೋ ನಮಃ. ಪುರಾಣ ಪ್ರಸಿದ್ಧವಾದ ರಂಗನಾಥ ಸ್ವಾಮಿ ದೇವಸ್ಥಾನ ಸುಮಾರು ಗಂಗರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಗಿದ್ದು, ಅದರ ಅಂಗವಾಗಿ ಈಗ ವೈಕುಂಠ ಏಕಾದಶಿ ಅಂಗವಾಗಿ ಈಗ ನಾಡ್ದು 30ನೇ ತಾರೀಕು ಸಪ್ತದ್ವಾರದ ಮೂಲಕ ವೈಕುಂಠನಾಥನಾದ ನಾರಾಯಣನ ದರ್ಶನವನ್ನು ಏರ್ಪಡಿಸಿದ್ದೀವಿ. ಎಲ್ಲ ಭಕ್ತಾದಿಗಳು ಎಲ್ಲರೂ ಬಂದುಬಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಶಿವಮೊಗ್ಗ ನಗರದ ಗೋಪಾಳದ ರಂಗನಾಥ ಬಡಾವಣೆಯ ಪಕ್ಕದಲ್ಲಿರ್ತಕ್ಕಂಥ ಶ್ರೀ ಆದಿ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಡೀತಾ ಇರತಕ್ಕಂಥ ವೈಕುಂಠ ಏಕಾದಶಿಯ ಈ ಒಂದು ಸಂಭ್ರಮಕ್ಕೆ ತಾವು ಬಂದು ಪಾಲ್ಗೊಳ್ಬೇಕು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊತಿದ್ದೀನಿ. ಅದ್ಭುತವಾದಂಥ ಒಂದು ದೇವರ ಸನ್ನಿಧಿ. ನೀವು ಬರೋದನ್ನು ಮರಿಬೇಡಿ. ನಮಸ್ಕಾರಗಳು.